ಬೌದ್ಧ ಧರ್ಮ ಪದ ಏನಾದ್ರು ಸೇರಿಸಿದ್ರೆ ಅವಮಾನನ? ಯಾಕೆ? ಬೌದ್ಧ ಪದ ಈ ದೇಶದ ಸಂಸ್ಕೃತಿ ಅಲ್ವಾ? ಬೌದ್ಧರು ಈ ದೇಶದ ಮೂಲ ನಿವಾಸಿಗಳಲ್ವಾ? ಬೌದ್ಧ ಪದ ಈ ಧರ್ಮದ ಜನರಲ್ವೇನ್ರಿ ಬೌದ್ಧ ಧರ್ಮ? ವಿದೇಶದಿಂದ ಬಂದಂತಹ ಎಷ್ಟೋ ಧರ್ಮಗಳಿಗೆ ನನ್ನ ನೆಲದಲ್ಲಿ ಸ್ಥಾನಮಾನವನ್ನ ಕೊಟ್ಟು ಗೌರವವನ್ನ ಸೂಚಿಸಿದ್ವಿ. ನನ್ನ ನೆಲದ ಒಂದು ಮೂಲ ಧರ್ಮಕ್ಕೆ ನಾಡಗೀತೆಯಲ್ಲಿ ಸ್ಥಾನಮಾನ ಕೇಳಿದ್ರೆ ಯಾವುದು ಅಪಮಾನ ಆಗುತ್ತೆ, ಅವಮಾನ ಆಗುತ್ತೆ? ಯಾಕೆ? ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂತಹ ನಾಡಗೀತೆಯಲ್ಲಿ ಬೌದ್ಧ ಪದ ಇಲ್ವಾ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗೌತಮ್ ಗುಡ್ಲುಪೇಟೆ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಆಫ್ ಪೀಪಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಡೀ ರಾಜ್ಯಾದ್ಯಂತ ಹೊಸ ಸುದ್ದಿಯೊಂದು ಚರ್ಚೆ ಆಗ್ತಾ ಇದೆ. ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂತಹ ನಾಡಗೀತೆಯಲ್ಲಿ ಬೌದ್ಧ ಪದ ಸೇರ್ಪಡೆಗೆ ವ್ಯಾಪಕ ವಿರೋಧ ಹಾಗೂ ಪರ ಚರ್ಚೆಗಳು ಆರಂಭ ಆಗ್ತಾ ಇದೆ. ಏನಿದು ಹೊಸ ಸುದ್ದಿ ಅಂತ ನೋಡಿದ್ರೆ, ಇತ್ತೀಚಿನ ಒಂದು ವಾರದ ಹಿಂದೆ ಪುರುಷೋತ್ತಮ್ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರವರ ನೇತೃತ್ವದಲ್ಲಿ ಒಂದು ಶಿಫಾರಸನ್ನ ಹೊರಡಿಸಿತು. ನಾಡಗೀತೆಯಲ್ಲಿ ಬೌದ್ಧ ಪದವನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಇದಕ್ಕೆ ಸಾಹಿತ್ಯ ವಲಯದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವ್ಯಾಪಕ ವಿರೋಧ ಹಾಗೂ ಚರ್ಚೆಗಳು ಎರಡೂ ಬದಿಯಲ್ಲಿ ನಡೀತಾ ಇದ್ದಾವೆ. ಏನಿದು ಹೊಸ ವಿವಾದ? ನಾವು ನಮ್ಮ ನಾಡಗೀತೆಯನ್ನ ಗಮನಿಸಿದ್ವಿ. ಶಾಲೆಯ ಹಂತದಿಂದಲೂ ಕೂಡ ನಾವು ಹಾಡ್ತಾ ಬಂದಿದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ. ಇದು 2004ರಲ್ಲಿ ಅಧಿಕೃತವಾಗಿ ಪ್ರಕಟಣೆಗೊಂಡಂತಹ ನಮ್ಮ ನಾಡಗೀತೆಯನ್ನು ನಾವು ಹಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ಸಾಲಿನಲ್ಲಿ ಬೌದ್ಧ ಧರ್ಮದ ಪದವನ್ನ ಸೇರಿಸಬೇಕು, ಬೌದ್ಧ ಪದವನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಸೆಮಿನಾರ್ಗಳು ಅಥವಾ ಹೋರಾಟಗಳು ನಡೀತಾನೆ ಬಂದಿದ್ವು. ಈ ಒಂದು ಪದವನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಸಾರ್ವಜನಿಕ ವಲಯದಲ್ಲಿ ಇಡ್ತಾ ಬಂದಿದ್ರು. ಸರ್ಕಾರದ ಮುಂದೆ ಮನವಿಯನ್ನ ನೀಡ್ತಾ ಬಂದಿದ್ರು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಇದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಪುರುಷೋತ್ತಮ್ ಬಿಳಿಮಲೆ ಅವರ ನೇತೃತ್ವದಲ್ಲಿ ಇದಕ್ಕೆ ಒಂದು ಶಿಫಾರಸನ್ನ ಇಟ್ಟು ಮುಂದೆ ಹೆಜ್ಜೆ ಹಾಕಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ನೋಡೋಣ ಇದು ಯಾವ ಹಂತಕ್ಕೆ ತಲುಪುತ್ತೆ ಗೊತ್ತಿಲ್ಲ. ನನಗೆ ಅನಿಸ್ತಕ್ಕಂಥದ್ದು, ಅಲ್ಲ, ಈ ಬೌದ್ಧರುದ್ಯಾನ ಪದ ಸೇರ್ಪಡೆಗೆ ಸಾಕಷ್ಟು ವಿರೋಧಗಳು ಚರ್ಚೆಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥವ್ರಿಗೆ ನನ್ನ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ನನ್ನ ಕನ್ನಡ ನೆಲದಲ್ಲಿ ವಿದೇಶದಿಂದ ಬಂದಂತಹ ಧರ್ಮಗಳಿಗೆ ಅದಕ್ಕೆ ಆದಂತಹ ಗೌರವವನ್ನ ಸ್ಥಾನಮಾನಗಳನ್ನ ಕೊಟ್ಟು ನಮ್ಮ ನಾಡಗೀತೆಯಲ್ಲಿ ಸೇರಿಸಿದ್ದಾರೆ. ಆದ್ರೆ ನನ್ನದೇ ದೇಶದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮಕ್ಕೆ ಯಾಕೆ ಸ್ಥಾನಮಾನ ಕೊಡೋದಕ್ಕೆ ಯಾಕ್ರಿ ಹಿಂದು ಮುಂದೆ ನೋಡೋದು? ಕೃತಿ ಚೌರ್ಯ ಏನಾದ್ರು ಆಗುತ್ತೇನ್ರಿ? ಬೌದ್ಧ ಧರ್ಮ ಪದ ಏನಾದ್ರು ಸೇರಿಸಿದ್ರೆ ಅವಮಾನನ? ಯಾಕೆ? ಬೌದ್ಧ ಪದ ಈ ದೇಶದ ಸಂಸ್ಕೃತಿ ಅಲ್ವಾ? ಬೌದ್ಧರು ಈ ದೇಶದ ಮೂಲ ನಿವಾಸಿಗಳಲ್ವಾ? ಬೌದ್ಧ ಪದ ಈ ಧರ್ಮದ ಜನರಲ್ವೇನ್ರಿ ಬೌದ್ಧ ಧರ್ಮ? ವಿದೇಶದಿಂದ ಬಂದಂತಹ ಎಷ್ಟೋ ಧರ್ಮಗಳಿಗೆ ನನ್ನ ನೆಲದಲ್ಲಿ ಸ್ಥಾನಮಾನವನ್ನ ಕೊಟ್ಟು ಗೌರವವನ್ನ ಸೂಚಿಸಿದ್ವಿ. ನನ್ನ ನೆಲದ ಒಂದು ಮೂಲ ಧರ್ಮಕ್ಕೆ ನಾಡಗೀತೆಯಲ್ಲಿ ಸ್ಥಾನಮಾನ ಕೇಳಿದ್ರೆ ಯಾವುದು ಅಪಮಾನ ಆಗುತ್ತೆ, ಅವಮಾನ ಆಗುತ್ತೆ? ಯಾಕೆ? ಕುವೆಂಪು ಅವರು ರಚನೆ ಮಾಡಿರ್ತಕ್ಕಂತಹ ನಾಡಗೀತೆಯಲ್ಲಿ ಬೌದ್ಧ ಪದ ಇಲ್ವಾ? ಅದನ್ನ ಕೈ ಬಿಟ್ಟಿದ್ದಾದ್ರು ಯಾರು? ಈ ಬೌದ್ಧ ಪದಕ್ಕೆ ಬೇಡ, ಬೌದ್ಧ ಪದ ಸೇರ್ಪಡೆಗೆ ನಮ್ಮ ವಿರೋಧ ಇದೆ ಅಂತ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ನಿಮ್ಮ ಒಳಮರ್ಮ ಏನು ಹಾಗಾದ್ರೆ? ನಿಮ್ಮ ಮೇಲೆ ನಮ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತವೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮುದ್ದು ಕೃಷ್ಣ ಅವರು ವ್ಯಕ್ತಪಡಿಸಿದ್ರು, ನಾವು ಕೋರ್ಟ್ ಮೊರೆ ಹಾಕ್ತೀವಿ ಅಂತ. ಹೋಗಿ, ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಆ ಸಮಿತಿಯ ಮುಂದೆ ಈ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಈ ವಿಚಾರವಾಗಿ ಅಂತಿಮ ನಿರ್ಧಾರ ಇನ್ನೂ ಪ್ರಕಟ ಆಗಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯ ಅಂತಿಮ ನಿರ್ಧಾರಗಳು ಪ್ರಕಟ ಆಗಿಲ್ಲ. ಈ ನಿರ್ಧಾರದ ನಂತರವೇ ನಾವು ಮುಂದಿನ ಬೆಳವಣಿಗೆ ಏನು ಅಂತ ಹೇಳ್ಬಹುದು. ಸೊ ಹೀಗಾದ್ರೆ ನಿಮ್ಮ ಅಭಿಪ್ರಾಯಗಳೇನು? ನಾಡಗೀತೆಯಲ್ಲಿ ಬೌದ್ಧ ಪದ ಸೇರ್ಪಡೆ ಆಗ್ಬೇಕಾ, ಅಥವಾ ಹೀಗಿರೋ ಸಾಹಿತ್ಯವನ್ನ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಉಳಿಸ್ಕೊಳ್ಬೇಕಾ?
ಇವೆರಡು ಪ್ರಶ್ನೆಗಳನ್ನ ನಾನ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಗಳ ಮೂಲಕ ತಿಳಿಸಿ. ಹೀಗೆ ನೋಡ್ತಾ ಇದ್ರಿ ವಾಯ್ಸ್ ಆಫ್ ಪೀಪಲ್ ಕನ್ನಡ ಯೂಟ್ಯೂಬ್ ಚಾನಲ್ ನ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಗೌತಮ್ ಮುರಳಪೇಟೆ. ಎಲ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.